ಕಥೆಗಳನ್ನು ಎಲ್ಲಿ ಕೇಳುತ್ತೀಯಾ? ನಾನು ದಿನಾಲು ಮಲ್ಗೋ ಮುಂಚೆ ನಮ್ಮ ಅಜ್ಜಿ ನನ್ಗೆ ಕಥೆಗಳನ್ನು ಹೇಳ್ತಾರೆ. ಅದಕ್ಕೆ ನಂಗೆ ಕಥೆಗಳಂದ್ರೆ ತುಂಬಾ ಇಷ್ಟ. ಹಾಗಾದರೆ ಗೆಳತಿ, ನಾವು ಅಂತಹ ಮೌಲ್ಯಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋಣವೇ? ಓ, ಅಗತ್ಯವಾಗಿಯೂ ತಿಳಿಸ್ಕೊಡೋಣ. ಮೌಲ್ಯಗಳು ಬದುಕಿನ ಆಧಾರವಿದ್ದಂತೆ. ಹೌದು, ಹಾಗೆ ಅವು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿವೆ. ನಾವು ಮೌಲ್ಯಗಳನ್ನು ನಮ್ಮ ಗುರುಹಿರಿಯರಿಂದ ಬಳುವಳಿಯಾಗಿ ಬಂದವುಗಳು. ಮೌಲ್ಯಗಳು ಬದುಕನ್ನು ಸುಂದರಗೊಳಿಸುತ್ತವೆ, ಜೊತೆಗೆ ವ್ಯಕ್ತಿಯ ಗೌರವ ಘನತೆ ವೃದ್ಧಿಸಿ ಚಿನ್ನದಂತೆ ಪರಿಶುದ್ಧಗೊಳಿಸುತ್ತವೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳಿದ ಪ್ರಕಾರ ಮಾನವರ ಹೊಕ್ಕೆಯಂತೆ ಮೀನಿನಂತೆ ಈಜುವುದನ್ನು ಮಾತ್ರ ಕಲಿತಿ, ಮೌಲ್ಯಗಳನ್ನು ಅಳವಡಿಸಿಕೊಂಡು ಬದುಕುವುದನ್ನು ಮಾತ್ರ ಕಲಿಯಲಿಲ್ಲ. ಆಸೆ ಆಕಾಂಕ್ಷೆ ರಹಿತ ಗುಣ, ಸರಳ ಶೈಲಿಯಿಂದ ಬಡವರಿಗೆ ಸಹಾಯ ಮಾಡಿ ಅಮರರಾದಂಥ ಗಾಂಧೀಜಿ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಮದರ್ ತೆರೇಸಾ ಮುಂತಾದವರು ಇಂದು ನಮಗೆ ಮಾದರಿಯಾಗಿದ್ದಾರೆ. ಇಂದು ವೈಜ್ಞಾನಿಕವಾಗಿ ನಾವು ಎಷ್ಟೇ ಪ್ರಗತಿಯನ್ನು ಹೊಂದಿದರೂ ಸುಖ, ಶಾಂತಿ, ನೆಮ್ಮದಿಗಳಿಲ್ಲದೆ ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಪ್ರತಿಯೊಬ್ಬನ ವರ್ತನೆ ಹಾಗೂ ವ್ಯಕ್ತಿತ್ವದಿಂದ ಆತನ ಮೌಲ್ಯಗಳನ್ನು ನಿರ್ಧರಿಸಲಾಗುತ್ತದೆ. ನಾವು ಮೌಲ್ಯಗಳನ್ನು ಆಚರಣೆಗೆ ತರಬೇಕು, ಆಗ ಮಾತ್ರ ಜನರು ನಮ್ಮನ್ನು ಗುರುತಿಸಿ ಅನುಸರಿಸುತ್ತಾರೆ. ಮೌಲ್ಯಗಳು ಸಕಾರಾತ್ಮಕ ಶಕ್ತಿಯನ್ನು ಬೆಳೆಸಲು ಹಾಗೂ ದುರಭ್ಯಾಸಗಳಿಂದ ದೂರವಿರಲು ಅವಶ್ಯಕವಾಗಿವೆ. ಹಾಗಾಗಿ ನಾವು ಮೌಲ್ಯಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಈಗ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ನೃತ್ಯದ ಮೂಲಕ ಗೌರವ ಸಮರ್ಪಿಸಲು ಬರುತ್ತಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಸ್ವಾಗತ, ಸುಸ್ವಾಗತ. ಪ್ರವೇಶಿಸಿ ಎಲ್ಲರ ಮನಸೂರೆಗೊಂಡ ಹುಡುಗ ಅವರೇ ನಮ್ಮ ಪ್ರೀತಿಯ ಅಪ್ಪು. ಆ ನಟನೆಗೊಂದು ಗಾಂಭೀರ್ಯವಿತ್ತು, ಅಭಿನಯಕ್ಕೆ ಒಂದು ಕೌಶಲ್ಯವಿತ್ತು. ಇವರ ಬರುವಿಕೆಗೆ ಕನ್ನಡ ಚಿತ್ರರಂಗದ ಇತಿಹಾಸವೇ ಕಾದು ಕುಳಿತಿತ್ತು. ತನ್ನ 10ನೇ ವಯಸ್ಸಿನಲ್ಲಿಯೇ ತನ್ನ ಅಭಿನಯದ ಪ್ರತಿಭೆಯಿಂದ ಬೆಟ್ಟದ ಹೂವ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ ನಮ್ಮ ನಗುವಿನ ಸರದಾರ, ನಮ್ಮೆಲ್ಲರ ಮನಮೆಚ್ಚಿದ ಹುಡುಗ ಅವರೇ ನಮ್ಮ ಪ್ರೀತಿಯ ಅಪ್ಪು. ಅವರಿಗೊಂದು ನಮ್ಮ ನುಡಿ ನಮನ. This is the beginning. ಮದತ್ ಕರೋ ಯಾರ್. ನಾನು ಕನ್ನಡದವನೇ, ಕನ್ನಡದಲ್ಲೇ ಮಾತಾಡು. ನಮ್ದು ಮಂಗಳೂರು, ನಿಮ್ದು ಅಡ್ರೆಸ್ ಕೇಳೋ ಟೈಮ್ ಏನೋ ಇದು. ನಮ್ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದ್ರೆ ಇಂಡಿಯಾ, ಇಂಡಿಯಾ ರಾಜ್ಯ ಅಂದ್ರೆ ಕರ್ನಾಟಕ. ಹೇಳುವೆ ಅನ್ನದ ತೊತ್ತು ಕನ್ನಡ ತಾಯಿಗೆ ನನ್ನ ನಿಯತ್ತು. ದೊಡ್ಡೋರ್ ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದ
ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಕೊನೆಯುಸಿರು ಎಳೆದಿದ್ದಾರೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ. ಅಳಿಯದು ಹೆಸರು 100 ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿದ್ದನು.